ಆಗಿದೆ. ATM ತಪ್ಪಿದ್ದ ಹಣನ CNS ವಾಹನದಿಂದ ದರೋಡೆ ಮಾಡಿದ್ದಾರೆ. ಏನಿದೆ ಸರ್ ಇಲ್ಲ, ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತೊಗೊಂಬಂದು ATMಗಳಿಗೆ ಹಾಕುವಂಥದ್ದು ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಒಂದಷ್ಟು ಲೀಡ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸನ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್ ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ, ಅವರು ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಆದರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಕ್ತೀವಿ. ನಮ್ಮ ರಾಜ್ಯದವರ ಅಥವಾ ಬೇರೆ ಹಿಡಿದಾಕ್ತೀವಿ ಅವ್ರನ್ನ. ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಆಗಿದೆ ಸರ್. ವೆಹಿಕಲ್ ನಂಬರ್ ಎಲ್ಲ ಹಿಡಿದಾಕ್ತೀವಿ ಅಂದಮೇಲೆ ಇನ್ನೇನ್ರಿ ಸಿಗ್ತಾರೆ ಸರ್. ಕೆಲವು ವಿಷಯಗಳನ್ನು ನಾನು ಈಗ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವನ್ನ. ಸರ್, ಈಗ ರಾಬರಿ ಆದ ಹಣ ಯಾವ ಬ್ಯಾಂಕಿಗೆ ಸೇರಿದ್ದು, ಏನು, ಯಾವ ATM ಅದೆಲ್ಲ ಡೀಟೇಲ್ಸ್ ನಾನು ತಗೊಳ್ತೀನಿ. ಸರ್, ಇದು ದೊಡ್ಡ ಪ್ರಕರಣ ಅಲ್ವಾ ಸರ್? ಇದು ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಅದು ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ನಮ್ಮ ರಾಜ್ಯದವರ, ಹೊರ ರಾಜ್ಯದವರ, ಇದೆಲ್ಲವನ್ನು ನೋಡಿ ಹಿಡಿದಾಕ್ತೀವಿ. ಸರ್, ಬೆಂಗಳೂರಲ್ಲಿ ಇಂಥ ದರೋಡೆ ಆಗುತ್ತೆ, ವಿಧಾನಸೌಧದಲ್ಲಿ ದರೋಡೆ ಆದರೂ ಇವರಿಗೆ ಗೊತ್ತಾಗಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲೆಲ್ಲ ಆಗ್ತಿತ್ತು, ಕರ್ನಾಟಕದಲ್ಲಿ ನಿದರ್ಶನ ನೋಡ್ತಾ ಇದೆ ಅಂತ BJP ಅವರು ಆರೋಪ ಮಾಡ್ತಾರೆ. ಅವ್ರು ಅದನ್ನೇ ಹೇಳ್ಬೇಕಲ್ಲ, ಇನ್ನೇನು ಹೇಳ್ತಾರೆ? ಅವ್ರು ಅದನ್ನೇ ಹೇಳಬೇಕು. ನಾವು ಹಿಡ್ದಾಕ್ತೀವಿ.